ಬನ್ನಿ 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 ನೋಡ್ರಿ ಹೆಬ್ಬಾವು ಹೆಂಗಿದೆ ನೋಡಿ 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 ಹೆಬ್ಬಾವು ಹೆಂಗಿದೆ ನೋಡಿ ನೋಡ್ಬೋದು ಹೆಂಗಿದೆ ಅಂತ. ಹೇಗಿದೆ ನೋಡಿ ಚಿತ್ರಾನ್ನ ನೋಡಿ ನೀವು ವಿಡಿಯೋ ನೋಡಿ. ನಮಗೆ ಒಂಥರ ಭಯ ಆಗ್ತಾಯಿದೆ ಈಗ. ನೋಡಿ 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 ಹೇಗಿದೆ ನೋಡಿ ನೋಡಿ ನೋಡಿರಿ. ಜನಪ್ರಿಯ ಶಾಸಕರಾದ ಕೆ ಎನ್ ರಾಜಣ್ಣನವರು ಇವರು ಸರಿಸುಮಾರು ಒಂದು 4-5 ವರ್ಷದಿಂದ ನನಗೆ ಕಂಡ ಹಾಗೇ 4 ವರ್ಷದಿಂದ 5 ವರ್ಷದಿಂದ ಇದು ಮಾಡ್ತಾಯಿದ್ರೆ ಇವ್ರಿಗೆ ಯಾವುದೇ ರೀತಿಯಾಗಿ ಸ್ಥಾನಮಾನಗಳಾಗಲಿ ಗುರುತಿಕೆ ಅಂತಂದರೆ ಯಾವುದೇ ರೀತಿ ಇಲ್ಲ. ಮಧುಗಿರಿಯಲ್ಲೂ ಕೂಡ ಈ ಹುಡುಗರು ಬಿಟ್ಟು ಒಂದು 2-3 ಇದ್ದಾರೆ. ಟೋಟಲಾಗಿ ಒಂದು ಬ್ಯಾಚು ಒಂದು 5 ಜನ ಇದ್ದೀರಲ್ವ ನೀವು. ಯುವಕರ ಕಣ್ಮಣಿಯಾದ ರಾಜೇಂದ್ರ ಸರ್ ಅವರು ಯಾವುದೇ ರೀತಿಯಾಗಿ ನೀವು ಬೆಂಬಲ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂತಂದರೆ ಸರೀಸೃಪಗಳ ಸಂರಕ್ಷಣೆಯಲ್ಲಿ ಇವರಿಗೆ ಮೇಲ್ಗೈ ಇದೆ. ಇವರಿಗೆ ನವಂಬರ್ ತಿಂಗಳಲ್ಲಿ ಬರೋಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ನನ್ನ ಕಳಕಳೆಯ ಮನವಿ ಕೇಳ್ತಾ ಇದ್ದೀನಿ ಸರ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್. ನಾವಿವತ್ತು ಮಧುಗಿರಿಯ ಅರಣ್ಯ ವಲಯ ಪ್ರದೇಶದಲ್ಲಿದ್ದೀವಿ. ಹೇಳಬೇಕು ಅಂತಂದರೆ ಮಧುಗಿರಿಯ ಸರೀಸೃಪ ಜೀವಿಗಳಲ್ಲಿ ಒಂದಾದ ಒಂದು ಹೆಬ್ಬಾವುಗಳಾಗಿರ್ಬೋದು, ಹಾವುಗಳು ಮಾಮೂಲಿ ಹಾವು ಆಗಿರ್ಬೋದು, ಇತರೆ ಮೂಕಜೀವಿಗಳು ಅಂತಂದರೆ ಕಲರ್ ಚೇಂಜ್ ಮಾಡ್ತಾವಲ್ಲ, ಒತ್ತಿಕೆತ ಆ ಥರ ಏನೇನೋ ಇದಾವಲ್ಲ ಸರೀಸೃಪಗಳು. ಅದರಲ್ಲಿ ಒಂದಾದ ಹಾವುಗಳನ್ನ ಹೆಚ್ಚಿಗೆ ಅಂದರೆ ಇವರು ಸ್ನೇಕ್ ಸೇವರ್ಸ್ ಅಂತ, ಅಂದರೆ ಹಾವಿನ ಸಂರಕ್ಷಣೆ, ಜೀವಿಗಳ ಸಂರಕ್ಷಣೆ ಒಂದಾದಂಥ ಒಂದು ಇವರು. ನಾವಿವತ್ತು ಅರಣ್ಯ ಇಲಾಖೆಯಲ್ಲಿ ಇರೋದೊಂದು ಬಿಟ್ಟರೆ ಅಂದರೆ ನಾವು ಇಲ್ಲಿಗೆ ಆ್ಯಕ್ಚುಲಿ ಒಂದು 7 ಕಿಲೋಮೀಟ್ರ್ ದೂರ ಬಂದಿದ್ದೀವಿ. ಅಂದರೆ ಮಧುಗಿರಿ ಟೌನಿಂದ ಮತ್ತು ಕೆರಗುಳಪಾಳ್ಯದಿಂದ 5 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಚಿನ್ಕೋಚರಿಂದ 4-5 ಕಿಲೋಮೀಟ್ರ್ ದೂರದಲ್ಲಿ, ಟೋಟಲಾಗಿ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಪ್ರೆಸೆಂಟು. ಅಲ್ಲಿಂದ ಬಂದು ಈಗ ಆ್ಯಕ್ಚುಲಿ 15 kg ಇರೋ ಅಂಥ ಹೆಬ್ಬಾವು. ಇವಾಗ ನಾವು ಹೆಬ್ಬಾವನ್ನ ಬಿಡೋ ಅಂಥ ಸಮಯ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೇರವಾಗಿ ಹೇಳಬೇಕು ಅಂತಂದರೆ ಮಾನ್ಯ ಮಧುಗಿರಿಯ ಜನಪ್ರಿಯ ಶಾಸಕರಾದ ಕೆ ಎನ್ ರಾಜಣ್ಣನವರು ಇವರು ಸರಿಸುಮಾರು ಒಂದು 4-5 ವರ್ಷದಿಂದ ನನಗೆ ಕಂಡ ಹಾಗೇ 4 ವರ್ಷದಿಂದ 5 ವರ್ಷದಿಂದ ಇದು ಮಾಡ್ತಾಯಿದ್ರೆ ಇವ್ರಿಗೆ ಯಾವುದೇ ರೀತಿಯಾಗಿ ಸ್ಥಾನಮಾನಗಳಾಗಲಿ ಗುರುತಿಕೆ ಅಂತಂದರೆ ಯಾವುದೇ ರೀತಿ ಇಲ್ಲ. ಮಧುಗಿರಿಯಲ್ಲೂ ಕೂಡ ಈ ಹುಡುಗರು ಬಿಟ್ಟು ಒಂದು 2-3 ಇದ್ದಾರೆ. ಟೋಟಲಾಗಿ ಒಂದು ಬ್ಯಾಚು ಒಂದು 5 ಜನ ಇದ್ದೀರಲ್ವ ನೀವು. ಇವರು 5 ಜನ ಇದ್ದಾರೆ. ಯಾವುದೇ ರೀತಿಯಾಗಿ ಇವರಿಗೆ ಅನುಕೂಲಕ್ಕಾಗಲಿ ಯಾವುದೇ ರೀತಿಯಾಗಲಿ ಇವರು ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ ಇವರಿಗೆ. ಈ ಒಂದು ಎಲ್ಲಿ ನಿಮ್ಮ ಕಡ್ಡಿ ಇತ್ತಲ್ಲ ತೋರಿಸಿರೋದು ಸ್ಟಿಕ್ ಕೊಡಿ, ಇದೊಂದು ಬಿಟ್ಟರೆ ಇವ್ರ ಬಳಿ ಈ ಆವಾಗ ಏನಲ್ಲ ಅಂದರೂ ಒಂದು 500,000 ಹಿಡ್ದಿರೋ ಅಂಥ ಕಡ್ಡಿ ಇದು. ಯಾಕೆ ಅಂತಂದರೆ ಸೇಫ್ಟಿ ಪ್ರಿಕಾಷನ್ಸ್ ಏನಿಲ್ಲ ಸರ್. ಯುವಕರ ಕಣ್ಮಣಿಯಾದ ಏನು ನಮ್ಮ ರಾಜೇಂದ್ರ ಸರ್ ಅವರು ಯಾವುದೇ ರೀತಿಯಾಗಿ ನೀವು ಬೆಂಬಲ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೆ ಅಂತಂದರೆ ನಾವು ಅನ್ಕೊಂತೀವಿ, ನಾನೇ ಎಷ್ಟೋ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಯುವಕರ ಕಣ್ಮಣಿ, ಜನರ ಆಶಾ ಕಿರಣ ಆ ರೀತಿಯೆಲ್ಲ ಮಾತಾಡಿದ್ದೀನಿ. ಹೊಗಳಿಕೆಯ ಮಾತು ಬಿಟ್ಟು ಯಾರಾದರೂ ಹೆಲ್ಪ್ ಮಾಡ್ತೀವಿ ಅಂತಂದರೆ, ಈಗಿನ ಶಾಸಕರಾಗಿರ್ಬೋದು, MLC ಸರ್ ಆಗಿರ್ಬೋದು, ಯಾರೇ ಇರ್ಬೋದು, ಮತ್ತು AC ಸಾಹೇಬರಾಗಿರ್ಬೋದು, ಆಡಳಿತ ಅಧಿಕಾರಿಗಳಾಗಿರ್ಬೋದು, ಮುನ್ಸಿಪಲ್ ಅಧಿಕಾರಿಗಳಾಗಿರ್ಬೋದು. ಇನ್ನೊಂದು ವಿಚಾರ ಏನು ಗೊತ್ತಾ, ಎಲ್ಲರೂ ಟ್ಯಾಕ್ಸ್ ಕಟ್ತಾನೇ ಇದ್ದೀವಿ, ನೋಡ್ತಾ ಇದ್ದೀರಲ್ಲ. ಅಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ರೆ ಕಂದಾಯದಲ್ಲಿ ಒಂದು ಬರುತ್ತೆ, ಭಿಕ್ಷಾಚಾಟನೇ 120 ರೂಪಾಯಿ, 150 ರೂಪಾಯಿ, 250 ರೂಪಾಯಿ ಆ ರೀತಿ ಕಟ್ತಾನೇ ಇದ್ದೀರಾ. ಇದು ಯಾವ ಲೆಕ್ಕಾಚಾರ ಬಂತು? ಯಾವುದನ್ನ ಒಂದು ಮನದಟ್ಟ ಇಟ್ಕೊಂಡು ಕಂದಾಯ ಇಲಾಖೆಯವರು ಚೇಂಜ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಅರಣ್ಯ ಇಲಾಖೆಯವರಂತೂ ಕೊಡೋಕ್ಕಾಗ್ತಿಲ್ಲ. ಅವರು ನಾವು ಕಂಡ ಹಾಗೆ ಬೇರೆ ಮಾತಾಗುತ್ತೆ ಬಿಡಿ, ಅವರು ಯಾಕೋ ಈ ಹುಡುಗರನ್ನು ಸಮೇತ ನೋಡ್ತಾ ಇಲ್ಲ. ಇವ್ರಿಗೆ ಯಾವ್ದಾನ ಅದ್ರ ಜೊತೆನೇ ಯಾವ್ದಾನ ಕಾಂಟ್ರಾಕ್ಟ್ ಕೊಡೋದು ಆ ರೀತಿ ಏನಾನ ಮಾಡೋದು ಸಮೇತ ಅವುಗಳು ಇಟ್ಕೊಂಡು ಜನಜೀವನ ಮಾಡ್ತಾರೆ. ನಾನು ನೋಡ್ತಾನೆ ಇದ್ದೀನಿ, ಯಾವುದೇ ರೀತಿಯಾಗಿ ಮಧುಗಿರಿ ಯುವಕರಿಗೆ ಬೆಂಬಲ ಕಾಣದ ಒಂದು ವ್ಯವಸ್ಥೆ ರೀತಿ ಆಗಿಬಿಟ್ಟಿದೆ. ನಾನು ಹೇಳಿ ಸಾಕಾಗೋಗಿದೆ. ಈ ಯಾವನ್ನ ರಿಲೀಸ್ ಮಾಡೋ ಸಮಯ ಸರ್. ರಿಲೀಸ್ ಮಾಡಿ ಸರ್, ರಿಲೀಸ್ ಮಾಡಿ. ನೋಡ್ಬೋದು ಅವರು ನೋಡಿ, ಯಾವುದೇ ರೀತಿಯಾಗಲಿ ಇವ್ರಿಗೆ ಅನುಭವ ಆಗಿಬಿಟ್ಟಿದೆ, ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋ ಕಾರಣ ಏನಂತಂದ್ರೆ ಇವ್ರ ಅಕ್ಕಪಕ್ಕ ಇರೋದಕ್ಕೆ ಒಳ್ಳೆ ನಾಯಿ ಮರಿನ ಇಟ್ಕೊಳ್ತಾರೆ ನೋಡಿ. ನನ್ನ ನಾಯಿ ಕಂಡ್ರೂ ಭಯ. ನೋಡಿ ಬನ್ನಿ 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 ನೋಡ್ರಿ ಹೆಬ್ಬಾವು ಹೆಂಗಿದೆ ನೋಡಿ 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 ಹೆಬ್ಬಾವು ಹೆಂಗಿದೆ ನೋಡಿ, ನೋಡ್ಬೋದು ಹೆಂಗಿದೆ ಅಂತ. ಇವರು ಮಿನಿಮಮ್ 35 kg, 40 kg, 50 kg ಹಿಡ್ದವ್ರಿ ಸರ್. ಇದು ಎಲ್ಲಿ ಸಿಕ್ತು ನಿಮಗೆ? ಇಲ್ಲಿ ಕೈಮರ ಹತ್ರ ಒಂದು 2 ಕಿಲೋಮೀಟರ್ ಆಚೆ ಇತ್ತು. ಹೋಗಿ ಹಿಡ್ಕೊ ಬಂದು ಈಗ ರಿಲೀಸ್ ಮಾಡಿ. ನಿಮಗೇನು ಈ ಥರ ದೇಹ ಬಂದಿದ್ದು ಮಾಡಲೇಬೇಕಂತ ಏನು ಅನ್ಕೊಂಡಿದ್ದು ನೀವು? ಏನಿಲ್ಲ ಸರ್, ಅದಕ್ಕೂ ನಮ್ದು ಹೆಂಗ್ ಜೀವನು ಅದ್ರದ್ದು ಒಂದು ಜೀವ, ಅದಕ್ಕೂ ಸಂರಕ್ಷಣೆ ಮಾಡಿ ಕಾಡ್ ಐತೆ, ಕಾಡಲ್ಲಿ ರಿಲೀಸ್ ಮಾಡಿದ್ರೆ ಹೌದು ಬದುಕೊಂತವೆ ಅಂತ.
ಫ್ಯೂಚರ್ ಅಲ್ಲಿ ಕಾಣಿಸ್ಬೇಕು ಅಂದ್ರೆ ನಮ್ಮ ಮಕ್ಕಳು ಯಾರು ಈಗ ಇರೋದಕ್ಕೆ ಅಲ್ವಾ ನಾವು ಚೆನ್ನಾಗಿರೋದು ಆರಾಮಾಗಿ ಏನು ಸರ್? ಸರ್ ಇದು ಇರೋದಕ್ಕೋಸ್ಕರ ಒಂದು ನಮ್ಗೆ ಏನಾಗ್ತದೆ ಅಂದ್ರೆ ಕಪ್ಪೆ ಇಲಿ ಎಲ್ಲ ಕಂಟ್ರೋಲ್ ಇರ್ತೈತೆ. ಅಕಸ್ಮಾತ್ ಏನಾನ ಹಾವು ಇಲ್ಲ ಅಂದ್ರೆ ಭೂಮಿ ಹಾವು ಇಲ್ಲ ಅಂದ್ರೆ ಹಾವು ಕಪ್ಪೆ ಇಲ್ಲಿ ಎಲ್ಲ ಜಾಸ್ತಿ ಆಗ್ಬಿಡ್ತದೆ. ಆಮೇಲೆ ನಮ್ಗೆ ತೊಂದರೆ ಆಗ್ತೈತೆ. ಹಾವು ಎಷ್ಟು ನಾವು ಉಳಿಸ್ತೀವೋ ಅಷ್ಟು ನಮಗೂ ಒಳ್ಳೇದೇ. ಇವಾಗ ನಾವು ಹೊಡಿಬಿಟ್ರೆ ಏನು ಇಲ್ಲ, ಹೊಡಿಯಂಗಿದ್ರೆ ಒಂದು ಹುಡುಗ ಏನೋ ಕಡ್ಡಿ ಕೊಟ್ರು ಹೊಡಿಬಿಡ್ತಾರೆ. ಅದಕ್ಕೆ ಸಂರಕ್ಷಣೆ ಕೊಟ್ರೆ ಕೊಟ್ಟು ಅನುಕೂಲ ನಮ್ಗೆ ಆಗೋದು. ಮುಂದೆ ಫ್ಯೂಚರು ಇವಾಗ ನಮ್ಮ ಮಕ್ಳು ಏನಾನ ನೋಡ್ಬೇಕಂದ್ರೆ ಬರೀ ಪೇಪರ್ ಆಗೆ ನ್ಯೂಸ್ ಆಗೆ ಇಲ್ಲ ಟಿವಿ ಆಗೆ ನೋಡ್ಕೋಬೇಕು ಅಷ್ಟೇ ಆಗ್ತೈತೆ. ಲೈವ್ ನೋಡಕ್ ಆಗಲ್ಲ. ನೋಡಿ ಇವ್ರ ಚಿಂತನೆ ಬಂದಿದ್ದು ಒಂದೇ ಮಾತು ಸರ್, ಈ ಥರ ಎಲ್ಲ ಅಡೆತಡೆಗಳು ಆಗ್ತವೆ, ನಾಳೆ ದಿನ ಅನನುಕೂಲ ಆಗ್ತವೆ ಅಂತಲೇ ಇವರು ಹೇಳ್ತಾ ಇದ್ದಾರೆ. ನೀವೂ ಸಮೇತ ಇವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ. ಯಾಕೆಂತಂದರೆ ತುಂಬ ನೋಡಿ, ನಾನು ಮಾಡಬೇಕು ಅಂತೇನಿಲ್ಲ. ಇವರು ಪಾಪ 3 ವರ್ಷದ ಹಿಂದೆ ಒಂದು ವಿಡಿಯೋ ನಾವೇನಲ್ಲ ಅಂದರೂ ಸರ್ ಅವತ್ತು ಒಂದು 10 ಹಾವೇನೋ ಬಿಟ್ಟಿದ್ದಲ್ವ, ಏನಲ್ಲ ಅಂದರೂ ಒಂದು 10-15 ಹಾವು ಬಿಟ್ವಿ ನಾವು. ನಮ್ಮದು ಮೊಬೈಲು ಬಂದುಬಿಟ್ಟು ಆ ಟೈಮಲ್ಲೇ ಲೈನ್ ಬಂದು ಕೆಟ್ಟೋಗ್ಬಿಡ್ತು. ಇಲ್ಲಾಂದರೆ ಇವರು ವೀಡಿಯೋಗಳೆಲ್ಲ ನಾವು ಬಿಡ್ತಾಯಿದ್ವಿ. ಮತ್ತು ಮೊನ್ನೆ ಸಂರಕ್ಷಣೆ ಮಾಡೋದು ಒಂದು ಹೆಬ್ಬಾವು ತುಮಕೂರು ಗಟ್ಟಲ್ವ ಸರ್, ಇವು ಮತ್ತು ಅರಣ್ಯ ಇಲಾಖೆಯಿಂದ ಇಲ್ಲವೇ ಇಲ್ಲ ಬಿಡಿ. ನೀವು ಮಿಕ್ಕದಾದ ಇಲಾಖೆಗಳಾಗಿರ್ಬೋದು, ಮಾನ್ಯ ಶಾಸಕರಾಗಿರ್ಬೋದು, ಮತ್ತು MLC ಸರ್ ಆಗಿರ್ಬೋದು, ಮತ್ತು ಇತರೆ ಯಾರ್ಯಾರು ಇದ್ದಾರೆ ಪಕ್ಷಾತರ ಯಾರ್ಯಾರು ಬೇರೆ ಇದ್ದಾರಲ್ಲ ಅವರೆಲ್ಲನೂ ಬೇಕಂದ್ರೆ ಹೆಲ್ಪ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ಮನಸ್ಸೇ ಇಚ್ಛೆಯಿಂದ ಮಾಡಿ, ಮನಸ್ಸೋ ಇಚ್ಛೆಯಿಂದ ಮಾಡೋಕ್ಕೆ ಹೋಗಬೇಡಿ. ಮನಸ್ಸೇ ಇಚ್ಛೆಯಿಂದ ನೀವೇನೋ ಆಗ ಅಂತ ಅನುಕೂಲಗಳು ಏನು ಬೇಕಪ್ಪ ಅಂತ ಕೇಳಿಬಿಟ್ಟು ಮಾಡಿ. ಯಾಕಂದರೆ ತುಂಬ ಜನ ಇದ್ದಾರೆ. ಇವರು ಸಮೇತ ಮಧುಗಿರಿ ತಾಲೂಕಿಗೆ ಇವರು ಹೇಳಬೇಕು ಅಂತಂದರೆ ಒಂದು ಸರೀಸೃಪಗಳ ಸಂರಕ್ಷಣೆಯಲ್ಲಿ ಇವರಿಗೆ ಮೈಲಿಗೈ ಇದೆ. ಇವ್ರಿಗೆ ಈ ಸರಿ ನಡೆಯುವ ಏನು ನವಂಬರ್ ತಿಂಗಳಲ್ಲಿ ಬರೋಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ನನ್ನ ಕಳಕಳೆಯ ಮನವಿ ಕೇಳ್ತಾ ಇದ್ದೀನಿ ಸರ್. ರಿಲೀಸ್ ಮಾಡೋದ್ರ ಮುಖಾಂತರ ಜನರಿಗೆ ನಾವೇನು ಅಂತ ತೋರಿಸೋಣ. ಯಾಕೆಂತಂದರೆ ನೀವು ಒಂದು ಚೀಲದಾಗ ತಗೊಬಂದು ಈ ಥರ ನೋಡಿರಿ, ಇದು ಆ್ಯಕ್ಚುಲಿ ಬಟ್ಟೆ ಚೀಲದಾಗ ಹಾಕೊಬರ್ಬೇಕು. ಅಲ್ಲೇ ಕೊಡವೆ ನಿಮ್ಗೆ ಎಲ್ಲಿಂದ ತರ್ತೀರಿ ನೀವು? ಒಂದು ಚೀಲ ತಂದರೆ ಒಂದು ಚೀಲ ನೋಡಿರಿ. ನಮ್ಮ ಯಾವ ಕಡೆ ಆಯ್ತಾ ಬಾಯಿ ಯಾರಿಗೆ ಗೊತ್ತು ಸಹ. ನಮ್ಗೆ ಭಯ ಆಗ್ತಾ ಇತ್ತು ನಾವು ಬಂದ್ವಿ ಇದಕ್ಕೆ. ಅವ್ರಿಗೆ ನೋಡಿ 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 ಅದು ಹೇಗಿದೆ ನೋಡಿ, ಚಿತ್ರಣ ನೋಡಿ, ನೀವು ವಿಡಿಯೋ ನೋಡಿ. ನಮಗೆ ಒಂಥರ ಭಯ ಆಗ್ತಾಯಿದೆ ಈಗ. ನೋಡಿ 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 ಹೇಗಿದೆ ನೋಡಿ ನೋಡಿ ನೋಡಿರಿ, ಅಷ್ಟೊದ್ದದ್ದು 15 kg 12ರಿಂದ 15 kgದು. ಅವ್ರು ಇರೋಕ್ಕೆ ನಾವು ಹೋಗ್ತಾಯಿದ್ದೀವಿ ಮುಂದಕ್ಕೆ. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನಾವು ಆಗಿರ್ಬೋದು, ಮುಂದಕ್ಕೆ ಹೋಗ್ತಾ ಇರೋ ಕಾರಣವೇ ಅಕ್ಕಪಕ್ಕ ಇರೋವಂತಹ ಸಂರಕ್ಷಕರು. ನೋಡಿ ಹೋಗಲಿ ಅಂತಲೇ ಈ ಥರ ಮೀಟ್ತಾ ಇರ್ತಾರೆ. ನೋಡಿರಿ ಅದು ಉಸಿರು ಬಿಡೋದು. ಒಬ್ಬೊಬ್ಬೊಬ್ಬೊಬ್ಬ ಏನು ರೀ, ಮರದ ಮೇಲೆ ಹತ್ತುತ್ತಾಯ್ತಲ್ಲ ಸರ್, ಅದು ನಡೀತತಾ? ದಯವಿಟ್ಟು ಯಾರ್ಯಾರು ಮದ್ಯಪಾನ ಮಾಡೋಕೆ ಬರ್ತೀರಾ ಸ್ವಲ್ಪ ಹುಷಾರಲ್ಲಿರಿ. ಯಾಕೆ ಅಂತಂದರೆ ಬಂದು ಬಾಟ್ಲುಗಳೆಲ್ಲ ಬಿಟ್ಟಿದ್ದೀರಾ, ಕಾಡೆಲ್ಲ ಹಾಳು ಮಾಡ್ತಾಯಿದ್ದೀರಾ. ಇದು ಆರಾಮಾಗಿ ಹೋಗುತ್ತೆ, ಅದ್ರ ಮಟ್ಟಕ್ಕೆ ಹೋಗುತ್ತೆ ಅದು ಅಲ್ವಾ ಸಾ? ಅಂದರೆ ಅದಕ್ಕೆ ತೊಂದರೆ ಮಾಡಿದ್ರೆ ನಮಗೆ ತೊಂದರೆ ಮಾಡ್ತತೆ, ಯಾವುದೇ ಜೀವಿ ಇರಲಿ. ನೋಡಿ ನೋಡಿ ಮೇಲ್ಗಡೆ ಮರದ ಮೇಲೆ ಯಾವ ರೀತಿ ಹೋಗ್ತಾಯಿದೆ ನೋಡಿ ಅಲ್ವಾ? ಏನು ಅಷ್ಟು ಈಜಾಗಿ ಹತ್ಬಿಡ್ತದು ಮರ ಸರ್? ಅದಕ್ಕೇನು ಇದು ನೋವಾಗಲ್ವಾ ಕೆಳಗಡೆ? ಮೈ ತೊಂದರೆ ಆಗಲ್ಲ, ಆ ಥರ ದೇವರೇ ಮಾಡಿಬಿಟ್ಟಿರ್ತಾನೆ ಸೃಷ್ಟಿ. ನೋಡ್ರಿ ಅದು ಇರೋದು ಒಂದು ಕಡ್ಡಿ ಮೇಲೆ ಹೋಯ್ತದು.